ಇವತ್ತು ನಮ್ಮ ACS UD ಮತ್ತು MD ಮೆಟ್ರೋ BMRCL ಹಾಗೂ ಎಲ್ಲ BMRCLನ ನಿರ್ದೇಶಕರು, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸು, ಸೀನಿಯರ್ ಮ್ಯಾನೇಜ್ಮೆಂಟ್ ಜೊತೆಗೆ ಸುದೀರ್ಘವಾದಂಥ ಸಭೆಯನ್ನು ಮಾಡಿದ್ದೇವೆ. ನಾನು ಅವರಿಗೆ ಭಾಳ ಮುಖ್ಯವಾಗಿ ಮನವರಿಕೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದು, ಬೆಂಗಳೂರಿನ ಜನ ನಮ್ಮ ಮೆಟ್ರೋ ಬಗ್ಗೆ ಬಹಳ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ ಮತ್ತು ನಮ್ಮ ಮೆಟ್ರೋ ಜೊತೆಗೆ ಒಂದು ಭಾವನಾತ್ಮಕ ಬಾಂಧವ್ಯವನ್ನು ಬೆಳೆಸ್ಕೊಂಡಿದ್ದಾರೆ. ಪೀಪಲ್ ಆಫ್ ಬ್ಯಾಂಗ್ಳೂರ್ ಹ್ಯಾವ್ ಎ ಗ್ರೇಟ್ ಪ್ಯಾಷನ್ ಫಾರ್ ನಮ್ಮ ಮೆಟ್ರೋ. Whether they use it or not, but still people have high levels of expectations and a passionate involvement in anything related to metro. So ಈ ಒಂದು ಭಾವನೆಯನ್ನ ಅರ್ಥ ಮಾಡ್ಕೊಳ್ಬೇಕು BMRCLನವರು. ಜನ ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಮೊದಲಿಗೆ ಆ ನಿರೀಕ್ಷೆಯನ್ನ ಅರ್ಥ ಮಾಡ್ಕೋಬೇಕು. ಇದು ಬಹಳ ಮುಖ್ಯ. ನಾವು ಈ ದೇಶದಲ್ಲಿ ಯಾವ್ಯಾವ ಮೆಟ್ರೋ ನಿರ್ಮಾಣ ಸಂಸ್ಥೆಗಳಿದಾವೆ ಅವೆಲ್ಲವನ್ನು ಕೂಡ ಸ್ವಾಯತ್ತ ಸಂಸ್ಥೆಗಳಾಗಿ ಕಟ್ಟಿದ್ದೇವೆ. ಅಲ್ಲಿ ಯಾರ್ದು ಕೂಡ ಒಂದು ರೀತಿ ಇಂಟರ್ಫಿಯರೆನ್ಸ್ ಇರಬಾರ್ದು ಅಂತೇಳಿ ಸಾಕಷ್ಟು ಅವರಿಗೆ ಸ್ವಾಯತ್ತತೆಯನ್ನ ಕೊಟ್ಟಿದ್ದೇವೆ. ಆದರೆ ಸ್ವಾಯತ್ತತೆ ಜೊತೆಗೆ ಉತ್ತರದಾಯಿತ್ವ ಇರಬೇಕು, ಅಕೌಂಟಬಿಲಿಟಿ ಇರಬೇಕು. Autonomy, for it to be meaningful, must be accompanied by accountability. Otherwise, illa ant helidre it becomes just free for all. ಆ ರೀತಿ ಸ್ವೇಚ್ಛಾಚಾರ ಆಗ್ಬಿಡುತ್ತೆ. ಆ ರೀತಿ ಆಗಬಾರ್ದು ಅಂತ ಹೇಳಿದ್ರೆ ನಮ್ಮ ಕೆಲಸದಲ್ಲಿ ನಾವು ಜನಗಳಿಗೆ ಉತ್ತರದಾಯಿತ್ವವನ್ನು ಇಟ್ಕೋಬೇಕು. ಉತ್ತರದಾಯಿತ್ವ ಬರಬೇಕು ಅಂದ್ರೆ ಜನಗಳ ಅಪೇಕ್ಷೆ ಏನು, ನಿರೀಕ್ಷೆ ಏನು, ಇದನ್ನ ಅರ್ಥ ಮಾಡ್ಕೋಬೇಕು. ಯಾಕೆ ಇದನ್ನೆಲ್ಲ ಹೇಳಿದ್ದೇನೆ ಅವರಿಗೆ ಅಂದ್ರೆ, ನಾವು ಇಲ್ಲಿವರೆಗೂ ಕೂಡ ಜನಗಳಿಗೆ ಯಾವ ಕಾಲಮಿತಿ ಒಳಗಡೆ ಮಾಡ್ತೀವಿ ಅಂತ ಏನೇನು ಭರವಸೆ ಕೊಟ್ಟಿದ್ದೇವೆ, ಎಲ್ಲವೂ ಕೂಡ 2 ವರ್ಷ, 1 ವರ್ಷ, 3 ವರ್ಷ ಈ ರೀತಿ ಗಡಿಗಳನ್ನ ನಾವು ಮೀರಿದ್ದೇವೆ. ಬಹುಶಃ ನನಗೆ ತಪ್ಪು ಗ್ರಹಿಕೆ ಇರಬಹುದು, ಇದ್ದಲ್ಲಿ ನಾನು ಸರಿಪಡಿಸ್ಕೊಳ್ತೇನೆ. ಇಲ್ಲಿವರೆಗೂ ಯಾವ ಒಂದು ಡೆಡ್ ಲೈನ್ಗೂ ಕೂಡ ನಾವು ಮೀಟ್ ಆಗಿಲ್ಲ ಅಂತ. ಮೇ ಬಿ ಐ ಆಮ್ ಮಿಸ್ಟೇಕನ್, ಬಟ್ ದಟ್ ಈಸ್ ಆರ್ ನಿಯರರ್ ಟು ದ ಡೆಡ್ ಲೈನ್ ನಾವು ಮಾಡಕ್ಕೆ ಆಗಿಲ್ಲ. ನಿಯರರ್ ಟು ದ ಡೆಡ್ ಲೈನ್ ನಾವು ಮಾಡ್ಲಿಕ್ಕೆ ಆಗಿಲ್ಲ. ಸೊ ಸಮ್ವೇರ್ ಯಾಕೆ ಈ ರೀತಿ ಆಗ್ತಾ ಇದೆ? ಈಗ ನಾವು ಶಂಕುಸ್ಥಾಪನೆ ಮಾಡಿ ಸುಮಾರು 25 ವರ್ಷ ಆಗಿದೆ. ಕೆಲಸ ಆರಂಭ ಮಾಡಿ 22 ವರ್ಷ ಆಗಿದೆ ಅನ್ಸುತ್ತೆ. ಮಾನ್ಯ ಶ್ರೀ SM ಕೃಷ್ಣ ಅವರು ಬಹುಶಃ ಅವ್ರ ಕಾಲದಲ್ಲಿ ಶಂಕುಸ್ಥಾಪನೆ ಮಾಡಿದ್ರು. ಇಷ್ಟು ವರ್ಷ ಆದ್ರೂ ಕೂಡ ಒಂದು ಕೆಲಸ ಎಷ್ಟು ವರ್ಷ ಬೇಕಾಗುತ್ತೆ ಮಾಡ್ಲಿಕ್ಕೆ ಅಂತ ನಿಖರವಾಗಿ ನಾವು ಅಂದಾಜು ಮಾಡ್ಲಿಕ್ಕೆ ಆಗೋದಿಲ್ಲ, ಅಥವಾ ಮಾಡಿದ ಅಂದಾಜು ಪ್ರಕಾರ ನಾವು ಕೆಲಸ ಮಾಡಕ್ ಆಗೋದಿಲ್ಲ. ಅಂದ್ರೆ ಎಲ್ಲೋ ಒಂದು ಕಡೆ ಯಾಕೆ ಈ ರೀತಿ ಆಗ್ತಾ ಇದೆ, ಇದು ನಮ್ಮ ಸಂಸ್ಕೃತಿ ಯಾಕೆ ಆಗಿದೆ ಅನ್ನೋದನ್ನ ನಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನು ಕೂಡ ಅವರಿಗೆ ಹೇಳಿದ್ದೇನೆ. ಯಾಕೆ ಹೇಳಿದ್ದೇನೆ ಅಂತ ಹೇಳಿದ್ರೆ, ನಾನು ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದೇನೆ, ನಾನು ಜನಗಳ ಭಾವನೆಗೆ ಧ್ವನಿಯನ್ನ ಕೊಡ್ತಾ ಇದ್ದೇನೆ ಅಷ್ಟೇ. ಐ ಆಮ್ ಸಿಟಿಂಗ್ ಹಿಯರ್ ಆಸ್ ದ ವಾಯ್ಸ್ ಆಫ್ ದ ಪೀಪಲ್. ಐ ಆಮ್ ಓನ್ಲಿ ಗಿವಿಂಗ್ ವಾಯ್ಸ್ ಟು ದ ಫೀಲಿಂಗ್ಸ್ ಅಂಡ್ ಕನ್ಸರ್ನ್ಸ್ ಆಫ್ ದ ಪೀಪಲ್. ಇದು ನನ್ನ ಭಾವನೆ ಅಲ್ಲ, ಯಾಕಂದ್ರೆ ನಾನು ದಿನನಿತ್ಯ ಮೆಟ್ರೋ ಉಪಯೋಗಿಸೋನು ಅಲ್ಲ. ಬೆಂಗಳೂರಿನಲ್ಲಿ ಜನ ಟ್ರಾಫಿಕ್ ಸಮಸ್ಯೆಯಿಂದ ಜೀವನ ಹೈರಾಣ ಆಗಿದೆ. ಎಲ್ಲೋ ಒಂದು ಕಡೆ ಮೆಟ್ರೋ ಇಂದ ನಮ್ಮ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ಸಿಗುತ್ತೆ, ಬದುಕು ಸುಧಾರಣೆ ಆಗುತ್ತೆ, ದಿನನಿತ್ಯದ ಜೀವನ, ದೈನಂದಿನ ಜೀವನ ಅಂತ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಆದ್ರೆ ಆ ನಿರೀಕ್ಷೆಗೆ ತಕ್ಕ ಹಾಗೆ ನಾವು ಸರ್ಕಾರಗಳು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದನ್ನ ಅರ್ಥ ಮಾಡಿಕೊಂಡು ನಾವೆಲ್ಲರೂ ಕೂಡ ಕೆಲಸದ ಗತಿಯನ್ನ ತ್ವರಿತ ಮಾಡಬೇಕು, ವೇಗ ತರಬೇಕು ನಮ್ಮ ಕೆಲಸದಲ್ಲಿ. ಇದು ನನ್ನ ಬಹಳ ಪ್ರಮುಖವಾದಂತ ಸಂದೇಶ ಅವ್ರಿಗೆ ನಾನು ಕೊಟ್ಟಿರ್ತಕ್ಕಂಥದ್ದು. ಅವ್ರಿಗೆ ಹೇಳಿದ್ದೇನೆ, ಇದು ನಾನಂತೂ ನನಗೆ ಬೇರೆ ಉದ್ಯೋಗ ಇಲ್ಲ, ನನಗೆ ಇರೋದು ಒಂದೇ ಉದ್ಯೋಗ, ನನಗೆ ಬೇರೆ ಯಾವುದು ಹವ್ಯಾಸನೂ ಇಲ್ಲ, ಬೇರೆ ಕೆಲಸನೂ ಇಲ್ಲ.
ನಾನು ಆ, ಆ, ನಿಮ್ಮ ಹಿಂದೆನೆ ಬೆನ್ನಲ್ಲೇ ಇರ್ತೇನೆ ನಾನು ಅಂತಾನು ಕೂಡ ಹೇಳಿದ್ದೇನೆ. ಒಟ್ಟಾರೆ ನಾವು ಅವರು ಎಲ್ಲರೂ ಸೇರಿ ಇದನ್ನ ಜನಗಳ ನಿರೀಕ್ಷೆ ಈಡೇರಿಸೋದಕ್ಕೆ ಸಂಪೂರ್ಣವಾಗಿ ಆಗದೆ ಹೋದ್ರು ಕೂಡ ಜನಗಳ ನಿರೀಕ್ಷೆಯನ್ನ ಅರ್ಥ ಮಾಡಿಕೊಂಡು ನಿರೀಕ್ಷೆಯನ್ನ ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಪ್ರಯತ್ನ ಅಂತೂ ನಮ್ಮ ಕೈಯಲ್ಲಿದೆ. ಸೊ ಇದರಲ್ಲಿ ಯಾವುದೇ ರೀತಿ ಕಡಿಮೆ ಆಗಬಾರ್ದು ಅಂತ ನಾನು ಅವರಲ್ಲಿ ಮನವಿ ಮಾಡಿದ್ದೇನೆ. ಅವರು ಎಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನಾನು ಭಾವಿಸ್ತೇನೆ ಮತ್ತು ಸ್ವಲ್ಪ ಸುಧಾರಣೆಯನ್ನು ಕೂಡ ಮಾಡ್ತಾರೆ ಅಂತ ನಾನು ನಂಬಿದ್ದೇನೆ. ನಾನು ಅವ್ರ ಜೊತೆಗೆ ಅವರಲ್ಲಿ ಒಬ್ಬನಾಗಿ ಹೆಜ್ಜೆಗೆ ಹೆಜ್ಜೆ ಹಾಕಿ ಅವ್ರ ಜೊತೆಗೆ ನಾನು ಕೂಡ ನಮ್ಮ ಇಡೀ ಸರ್ಕಾರ ಅವ್ರ ಜೊತೆಗೆ ನಾವು ಕೆಲಸ ಮಾಡ್ತೇವೆ.